ಶ್ರೀಮಾತ್ರೇ ನಮಃ. ಕಾಳಭದ್ರಕಾಳಿ ಅಮ್ಮನವರ ಒಂದು ಪವಿತ್ರವಾದ ಸನ್ನಿಧಿ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಕಾಳಭದ್ರಕಾಳಿ ಶಕ್ತಿಪೀಠ ಈ ಕ್ಷೇತ್ರದಲ್ಲಿ ಆಗಿದೆ. ಅದು 1 ವರ್ಷದಿಂದ ನಿರಂತರ ಕಟ್ಟಡದ ಒಂದು ಕೆಲಸ ಕಾರ್ಯ ಕಾಮಗಾರಿಕೆಗಳೆಲ್ಲ ಜಗನ್ಮಾತೆ ಅನುಗ್ರಹದಿಂದ ತುಂಬಾ ಬೇಗ ನಡೆಸ್ಕೊಟ್ರು. ಉತ್ತರಾಯಣ ಪುಣ್ಯಕಾಲದಲ್ಲೇ ಇದನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿ ನಾವು ಸಂಕಲ್ಪ ಮಾಡಿದ್ವಿ. ಅದೇ ರೀತಿ ತಾಯಿ ಕೈ ಹಿಡಿದು ಅದನ್ನ ಸಂರಕ್ಷಣೆ ಮಾಡಿ ನಮ್ಮ ಕೈಗೆ ಎಟಕೋ ಆಗಿ ಮಾಡಿದಾಳೆ. ಈ ಕ್ಷೇತ್ರದಲ್ಲಿ ಬರುವಂತ ದಿನಗಳು ಇನ್ನು 2-3 ದಿನ ಇದೆ. ಜುಲೈ 1, 2, 3 1/7/2024ರಿಂದ 3/7/2024ನೇ ಬುಧವಾರದವರೆಗೂ ಅಖಂಡ ಹೋಮ, ಅಂದ್ರೆ ಚಂಡಿ ಹೋಮ ಅಲ್ಲ, ಚಂಡಿ ಯಾಗ, ದೇವತಾ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು. ಮೊದಲನೆಯದಾಗಿ ಈ ಕ್ಷೇತ್ರದಲ್ಲಿ 35 ವರ್ಷಗಳಿಂದ ಸತತವಾಗಿ ಕಾಳಭದ್ರಕಾಳಿ ಅಮ್ಮನವರ ಒಂದು ನಿರಂತರ ಸೇವೆ ಮಾಡ್ಕೊಂಬಂತ ಕ್ಷೇತ್ರ. ಗುಂಜೂರು ರಾಮಚಂದ್ರ ಶಾಸ್ತ್ರಿ ಅವರು ಪ್ರತಿಷ್ಠಾಪನೆ ಮಾಡಿದ್ದನ್ನ ಇವತ್ತಿನ ದಿನದಲ್ಲಿ ಅದೇ ಜಗನ್ಮಾತೆನ ಜೀರ್ಣೋದ್ಧಾರ ಮತ್ತು ಕಾಲಭೈರೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಇಲ್ಲಿ ವಿಶೇಷವಾಗಿ ಕಾಣಿಸ್ಕೊಡ್ತಾರಂಥದ್ದು ಮಾತೆ ಕಾಳರಾತ್ರಿ ಅಮ್ಮನವರು. ಇವರ ಒಂದು ದಿವ್ಯ ಚರಿತ್ರೆ ಮಾನವನಲ್ಲಿ ಹೋಗ್ಲಕ್ ಅಸಾಧ್ಯ, ದೇವತೆಗಳೇ ಕೊಂಡಾಡಕ್ ಅಸಾಧ್ಯ. ಮಾನವನಲ್ಲಿ ಇರಂತ ಒಂದು ಸಕಲ ಪಾಪಗಳನ್ನು ತೊಡೆದು ಕಾಯ ವಾಚ ಮನಸ್ಸ ತ್ರಿಕರಣ ಶುದ್ಧಿಯಿಂದ ಯಾರು ಜಗನ್ಮಾತೆಗೆ ಮೊರೆ ಹೋಗ್ತಾರೋ ಅವರ ಸಂಕಷ್ಟಗಳ ಪರಿಹಾರ ಮಾಡಿ ಇಷ್ಟಾದಲ್ಲಿ ನೆರವೇರಿಸುವಂತ ಒಂದು ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಸ್ವರೂಪದಲ್ಲಿ ಭಕ್ತರಳ್ಳಿ ಗ್ರಾಮದಲ್ಲಿ ನೆಲೆಯಾಗ್ತಾರಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಹಾಗಾಗಿ ಇದೇ 3/7/2024ನೇ ಬುಧವಾರ ದಿನ ಬೆಳಗ್ಗೆ 6ರಿಂದ 8 ಗಂಟೆ ಒಳಗಡೆ ಪ್ರತಿಷ್ಠಾಪನಾ ಕುಂಭಾಭಿಷೇಕಗಳು ಏರ್ಪಡಿಸಿದೆ. ಲಕ್ಷಾಂತರ ಜನ ಭಕ್ತಾದಿಗಳು ಬರ್ಬೇಕಂತೇಳಿ ಕ್ಷೇತ್ರದಲ್ಲಿ ಸಂಕಲ್ಪ ಮಾಡಿದೀವಿ. ಅದು ನಡೆದಿರ್ತಿರ್ತದೆ. ಈಗ ಕುಂಭಾಭಿಷೇಕಕ್ಕೆ ಕನಿಷ್ಠ ಇಲ್ಲ ಅಂದ್ರೆ ಒಂದು 10ರಿಂದ 15 ಸಾವಿರ ಜನ ಬರಂತ ಒಂದು ನಿರೀಕ್ಷಣೆ ಇದೆ. ಮೇಲಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆನಂದ ಗುರೂಜಿಯವರು, ಮಹರ್ಷಿ ಆನಂದ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಮತ್ತೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಶ್ರೀಗಳು ದಯಮಾಡಿಸ್ತಾ ಇದ್ದಾರೆ. ಹಾಗೆ ಅನೇಕ ಗಣ್ಯರು, ಭಕ್ತರು ಹೊರನಾಡಿಂದ ಬರ್ತೀವಿ. ನಾವು ಹೋಗಿದ್ವಿ, ನಾವು ಕರೆದಿದ್ವಿ, ಬರ್ತೀನಿ ಅಂತ ಹೇಳಿದ್ದಾರೆ. ಅದು ನಮ್ಮ ಪುಣ್ಯ. ಮೇಲಾಗಿ ಆನಂದ ಗುರೂಜಿಯವರು ಬರ್ತಾ ಇದ್ದಾರೆ. ಅದು ಯಾವತ್ತಂದ್ರೆ 3/7/2024 ಬುಧವಾರ ಬೆಳಗ್ಗೆ ಒಂದು 9ರಿಂದ 10 ಗಂಟೆ ಒಳಗಡೆ ಬರ್ತಾ ಇದ್ದಾರೆ. ಈ ಒಂದು ವಿಡಿಯೋ ನೋಡಂತ ಎಲ್ಲ ಸಮಸ್ತ ನಾಡಿನ ಜನತೆಗೆ ನಾವು ಕೋರ್ಕೊಳ್ಳೋದೇನೆಂದ್ರೆ, ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಬಂದು ಕಾಯ ವಾಚ ಮನಸ್ಸು ತ್ರಿಕರಣ ಶುದ್ಧಿ ಅಂತ ತಾಯಿ ಮೊರೆ ಹೋಗಿ ಅವರು ಮೊರೆ ಹೋಗಿದೆ ಸತ್ಯ ಆದ್ರೆ ಅವರಿಗೆ ಸಕಲ ಸಂಕಷ್ಟಗಳಿಂದ ಪಾರು ಮಾಡಿ ಇಷ್ಟಾರ್ಥ ನೆರವೇರಿಸಿಕೊಂಡ ಒಂದು ಸನ್ನಿಧಿ ಆಗಿದೆ. ಬಂದು ತಾಯಿ ಕೃಪಾಶೀರ್ವಾದವನ್ನು ಪಡೆದು ಗುರುಗಳ ದರ್ಶನವನ್ನು ಪಡೆದು ಇಲ್ಲಿ ಪ್ರಸಾದ ವಿನಿಯೋಗ ಎಲ್ಲ ಇದೆ. ಅನ್ನಸಂತರ್ಪಣೆ 3 ದಿನ ಇರೋದ್ರಿಂದ ಸ್ವೀಕಾರ ಮಾಡಿ ಜಗನ್ಮಾತೆ ಕೃಪೆ ಪಾತ್ರರಾಗಬೇಕಂತ ಹೇಳಿ ಕಳಕಳಿಯಿಂದ ಈ ಕ್ಷೇತ್ರ ಬರುವಾಗ ನಾವು ಕೇಳ್ಕೊಳ್ತಾ ಇದ್ದೀವಿ.